ಇದು ಗ್ಯಾರಂಟಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ನೋಡಿ. ಪಿಡಿಒ ಭ್ರಷ್ಟಾಚಾರ ಬಯಲು ಮಾಡಿತ್ತು ಗ್ಯಾರಂಟಿ ನ್ಯೂಸ್. ದೇವರೆಡ್ಡಿಹಳ್ಳಿ ಗ್ರಾಮದ ಪಂಚಾಯಿತಿಯ ಪಿಡಿಒ ಸದ್ಯ ಅಮಾನತು ಮಾಡಿದ್ದಾರೆ. ಪಿಡಿಒ ವೇದವ್ಯಾಸಲು ಸಸ್ಪೆಂಡ್ ಮಾಡಿ ಜಿಲ್ಲಾ ಪಂಚಾಯತಿನ ಸಿಇಒ ಆದೇಶವನ್ನ ಕೊಟ್ಟಿದ್ದಾರೆ. ಅಲ್ಲಿನ ಅಕ್ರಮ ಅನೇಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಇಂಪ್ಯಾಕ್ಟ್ ಆಗಿದೆ. ಪಿಡಿಒ ಭ್ರಷ್ಟಾಚಾರ ಏನೇನು ಆಗ್ತಾ ಇತ್ತು ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒವನ್ನ ಅಮಾನತು ಮಾಡಲಾಗಿದೆ. ಪಿಡಿಒ ವೇದವ್ಯಾಸಲುವನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಜಿಲ್ಲಾ ಪಂಚಾಯತಿನ ಸಿಇಒ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ನ ಸಿಇಒ ಆಗಿರುವಂತ ಎಸ್.ಜೆ. ಸೋಮಶೇಖರ್ ಸದ್ಯ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಪಿಡಿಒ ವೇದವ್ಯಾಸಲನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಈ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆಗ್ತಿತ್ತು. ಅದರಲ್ಲೂ ಕೂಡ 2023-25ರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹಗರಣದ ಹಿನ್ನೆಲೆಯಲ್ಲಿ ಅವೆಲ್ಲವನ್ನ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿತ್ತು. ಈ ರೀತಿಯಾಗಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅನ್ನೋದಾಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಸದ್ಯ ಪಿಡಿಒವನ್ನ ಅಮಾನತು ಮಾಡಲಾಗಿದೆ. ಅಂದ್ರೆ 15ನೆಯ ಹಣಕಾಸು ಪ್ರವರ್ಗ 1 ಇನ್ನು ಈ ಸ್ವತ್ತು ನರೇಗಾದಲ್ಲಿ ಅವ್ಯವಹಾರಗಳಾಗಿತ್ತು. ಈ ನಿಟ್ಟಿನಲ್ಲಿ ಸದ್ಯ ಏನು ಹಣಕಾಸಿನಲ್ಲಿ ಅವ್ಯವಹಾರ ಆಗಿತ್ತು ಅಂದ್ರೆ ಟೆಂಡರ್ ಅನ್ನ ಕರೆಯದೆ 1 ಲಕ್ಷಕ್ಕೂ ಅಧಿಕ ಮೊತ್ತದ ಖರೀದಿಗೆ ಹಣ ಬಿಡುಗಡೆ ಮಾಡಲಾಗಿತ್ತು. ಏನು 2023-24 ಮತ್ತು 25ನೆಯ ಸಾಲಿನಲ್ಲಿ ಈ ರೀತಿಯಾದಂಥ ಅವ್ಯವಹಾರಗಳಾಗಿತ್ತು. ಹೀಗಾಗಿ ಸದ್ಯ ಇದೇ ವಿಚಾರವನ್ನ ಗ್ಯಾರಂಟಿ ನ್ಯೂಸ್ ಮುಂದಿಟ್ಟಿತ್ತು. ಭ್ರಷ್ಟಾಚಾರ ಆಗಿದೆ, ದೊಡ್ಡ ಮಟ್ಟದ ಅವ್ಯವಹಾರಗಳು ನಡೆದಿದೆ, ಯಾಕೆ ಇನ್ನೂ ಕೂಡ ಸುಮ್ಮನಿದ್ದೀರಿ, ಯಾರ ಗಮನಕ್ಕೂ ಬಂದಿಲ್ವಾ, ಏನು ನಡೀತಾ ಇದೆ ಅನ್ನೋದಾಗಿ ಪ್ರಶ್ನೆ ಮಾಡಿ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿತ್ತು. ಅದರ ಬಿಗ್ ಇಂಪ್ಯಾಕ್ಟ್ ನೋಡಿ. ಸದ್ಯ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯತಿನ ಪಿಡಿಒ ಅವರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಈ ಸಂಬಂಧ ಚಿತ್ರದುರ್ಗದ ಜಿಲ್ಲಾ ಪಂಚಾಯತಿನ ಸಿಇಒ ಎಸ್.ಜೆ. ಸೋಮಶೇಖರ್ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿರುವಂಥದ್ದು. ಏನೇನು ಅವ್ಯವಹಾರಗಳು ಆಗ್ತಿತ್ತು, ಭ್ರಷ್ಟಾಚಾರಗಳು ನಡೆದಿತ್ತು, ಎಲ್ಲವನ್ನ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಂತ ಹಿರಿಯ ಅಧಿಕಾರಿಗಳು ಎಲ್ಲವನ್ನ ಪರಿಶೀಲನೆಯನ್ನ ಮಾಡಿ ಅಮಾನತು ಮಾಡಿ ಸಸ್ಪೆಂಡ್ ಮಾಡಿ ಈಗ ಆದೇಶವನ್ನ ಹೊರಡಿಸಿದ್ದಾರೆ. ಸದ್ಯ ಗಮನಿಸ್ತಾ ಇದ್ದೀವಿ ನೋಡಿ. ಪಿಡಿಒ ಇವರು ಈ ರೀತಿಯಾಗಿ ದೇವರೆಡ್ಡಿ ಗ್ರಾಮ ಪಂಚಾಯತಿನಲ್ಲಿ ಅವ್ಯವಹಾರಗಳು ನಡೆದಿತ್ತು. ಅದು ಕೂಡ ದೊಡ್ಡ ಮೊತ್ತದ ಹಣವನ್ನ ಸರಿಯಾಗಿ ಪರಿಶೀಲನೆ ಮಾಡದೆ, ಟೆಂಡರನ್ನು ಕರೆಯದೆ 1 ಲಕ್ಷಕ್ಕೂ ಅಧಿಕ ಮೊತ್ತದ ಖರೀದಿಗೆ ಹಣವನ್ನ ಬಿಡುಗಡೆ ಮಾಡಿರ್ತಾರೆ, ರಿಲೀಸ್ ಮಾಡಿರ್ತಾರೆ. ಅದೇ ವಿಚಾರವಾಗಿಯೇ ಅನೇಕ ಅನುಮಾನಗಳು ಮೂಡಕ್ಕೆ ಶುರು ಆಗುತ್ತೆ. ಯಾಕೆ ಹೀಗಾಯಿತು, ಏನಾಯಿತು? ಯಾಕಂದ್ರೆ 2023-24 ಮತ್ತು 24-25 ಸಾಲಿನಿತ್ತಲ್ಲ, ಇಲ್ಲಿ 15ನೆಯ ಹಣಕಾಸಿನಲ್ಲಿ 80,40,121 ರೂಪಾಯಿ ಖರ್ಚು. ಈ ವಿಚಾರವಾಗಿ ಯಾವುದೇ ರೀತಿಯಾದಂಥ ಟೆಂಡರ್ ಕರೆದಿಲ್ಲ. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಹಣವನ್ನು ರಿಲೀಸ್ ಮಾಡಿದ್ರು, ಏನು ಕಾರಣ, ಹಾಗಾದರೆ ಇಲ್ಲಿ ಯಾವ ರೀತಿಯಾದಂಥ ಭ್ರಷ್ಟಾಚಾರಗಳಾಗ್ತಿದೆ ಅನ್ನೋ ನಿಟ್ಟಿನಲ್ಲೇ ಎಲ್ಲವನ್ನ ಪ್ರಶ್ನೆ ಮಾಡಿತ್ತು. ಇದನ್ನ ಬಯಲಿಗೆ ತರುವಂಥ ಕೆಲಸವನ್ನ ಗ್ಯಾರಂಟಿ ನ್ಯೂಸ್ ಮಾಡಿತ್ತು. ಗ್ಯಾರಂಟಿ ನ್ಯೂಸ್ನ ವರದಿಯ ಬೆನ್ನಲ್ಲೇ ಸದ್ಯ ಕ್ರಮಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು.